ಸುಂದರೇಶ್ ಅವರೇ, ನಾನು ನಿಮ್ಗೆ ಕೇಳಬೇಕು, ಬಿ ಕೆ ಸುಂದರೇಶ್ ಅವರೇ, ಇಡೀ ವಿಚಾರದಲ್ಲಿ ಈಗ ಈ ನಾಗರಾಜ್ ಯಾದವ್ ಹೇಳ್ತಿರೋದು ಏನು ಅಂದರೆ, ಸರ್ ಒಂದು ಬಾಂಬು ಬಿದ್ದಂಥ ಪ್ರಕರಣ ಇದು, ಗ್ಯಾಸ್ ಬಾಂಬ್ ಬಿದ್ದಂಥ ಒಂದು ಪ್ರಕರಣ, ಅದು ಇಟ್ಸ್ ಅ ಸೀರಿಯಸ್ ಇಶ್ಯೂ. ಅದ್ರ ಬಗ್ಗೆ ನಾವು ಸಾಂದರ್ಭಿಕವಾಗಿ ದೇಶದ ಭದ್ರತೆ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳಿಗೋ ಗೃಹ ಸಚಿವರಿಗೋ ಆನ್ಸರ್ ಮಾಡಿ, ಇದು ಯಾಕೆ ಈ ಲೋಪ ಆಯಿತು ಕೇಳಿ ಅಂತ ನಾವು ಕೇಳಿಬಿಟ್ರೆ, ಅದಕ್ಕೆ ಏಕಾಏಕಿ 150 ಜನ 146 ಜನನ ನೀವು ಆಚೆ ಕಳಿಸ್ಬಿಟ್ರೆ ಇದು ಸಮಂಜಸವೇ ಅಂತ ಒಂದು ಕ್ವಶನ್. ಬಾಂಬ್ ಅಂತ ಪ್ರಕರಣ ಅದರ ತೀವ್ರತೆ ದೃಷ್ಟಿಯಿಂದ ಅಂತ. ಈಗ ಇದು ಸಣ್ಣ ಪ್ರಕರಣ ಏನಲ್ಲ, ಇದು ಈಗ ನಡೆದಿರ್ತಕ್ಕಂಥದ್ದು ಇದು ಅಕಸ್ಮಾತ್ ತೊಂದರೆ ಆಗುವಂತ ಅಹಿತಕರ ಘಟನೆ ನಡೆದು ಬಿಟ್ಟಿದೆ. ಪಾಯ್ಸನ್ ಗ್ಯಾಸ್ ಆಗಿದೆ, ಏನ್ ಮಾಡಬೇಕಾಗಿತ್ತು, ಪ್ರಾಣ ಹಾನಿ ಆಗ್ತಿತ್ತು. 10 ನಿಮಿಷದಲ್ಲಿ ಎಷ್ಟೋ ಜನಕ್ಕೆ ಏನೋ ತೊಂದರೆ ಆಗ್ಬೋದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇವರು ಧರಣಿ ಮಾಡ್ತಾರ ಮಾಡ್ಲಿ, ಕೇಳ್ತಾರ ಮಾಡ್ಲಿ, ಆದ್ರೆ ಆ ಸದನದೊಳಗೆ ನಡ್ಕೊಳ್ಳೋ ರೀತಿ ಇದೆಯಲ್ಲ, ಒಂದಷ್ಟು ಅವ್ರದ್ದು ಅತಿರೇಕ ಆಯ್ತು ಅಂತ ಅನ್ನೋದು ಕೆಲವೊಂದು ಗೊತ್ತಾಗಿದೆ, ಎಲ್ಲ ಜನಗಳಿಗೂ ಗೊತ್ತಾಗಿದೆ, ಇಡೀ ಎಲ್ಲ ಪ್ರಕರಣಗಳು ಅರ್ಥ ಆಗಿದೆ ಎಲ್ಲರಿಗೂ. ನಾನು ಹೇಳೋದೇನಂತ, ಇವ್ರು ಬಿಲ್ ಪಾಸ್ ಮಾಡಿದ್ರ ಬಗ್ಗೆ ಹೇಳಿದ್ದು. ಬೆಳಗಾವಿ ಅಧಿವೇಶನದಲ್ಲಿ ಏನ್ ಮಾಡಿದ್ರಿ ಇವರು, ಕೊನೆ 2 ದಿವಸದ ಮೊದಲು ಅವ್ರು ಧರಣಿ ಮಾಡ್ತಾ ಇದ್ದಾರೆ, ಇವ್ರ ಪಾಡಿಗೆ ಇವ್ರು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ಇದು ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಆಡಳಿತ ಪಕ್ಷಗಳು ಇದ್ದದ್ದೇ ಇದು ಬಿಜೆಪಿ ಇರ್ಲಿ ಅಥವಾ ಕಾಂಗ್ರೆಸ್ ಇರ್ಲಿ. ನಾನು ಬಿಲ್ ಪಾಸ್ ಮಾಡೋದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ, ನಂದ ಇದೇನಿಲ್ಲ, ಅಬ್ಜೆಕ್ಷನ್ ಏನಿಲ್ಲ. ನಾನು ಹೇಳ್ತಾ ಇರೋದು ಅಲ್ಲಿ ಆದಂತ ಘಟನಾವಳಿಗಳು, ಇಲ್ಲಿ ಪಾರ್ಲಿಮೆಂಟ್ ಆದ ಘಟನಾವಳಿಗಳು, ಮತ್ತೆ ಇವರು ಸ್ಟ್ರೈಕ್ ಮಾಡ್ತಾ ಇರತಕ್ಕಂಥದ್ದು, ಇದು ನಮ್ಮ ಇಡೀ ದೇಶ ಜನತೆಗೆ ಬೇಡವಾದಂತ ವಿಷಯಗಳು. ಜನಗಳಿಗೆ ಮೂಲಭೂತ ಸಮಸ್ಯೆಗಳಿದಾವೆ, ತುಂಬಾ ಬೇಕಾದ ಸಮಸ್ಯೆಗಳು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅಧಿವೇಶನ ನಡೆಸುವಂತ ಉದ್ದೇಶ ಏನು? ಜನಗಳಿಗೋಸ್ಕರ, ಅಂದ್ರೆ ಇದ್ರಾಚೆಗೆ ಇದು ಗಲಾಟೆ ಆಗಿದೆ, ಪ್ರತಿಭಟನೆ ಆಗಿದೆ, ಅಮಾನತು ಆಗಿದ್ದಾರೆ, ಇದರಾಚೆಗೆ ಇನ್ ಜನರಲ್ ಕೇಳಬಾರ್ದಂತ ಕ್ವಶನ್ ಏನಾದ್ರು ಕೇಳ್ಬಿಟ್ಟು, ಗಲಾಟೆ ಬಿಟ್ಬಿಡಿ, ಗಲಾಟೆ ಪಾರ್ಟು, ಅಮಾನತುನ ಬಿಟ್ಬಿಡ್ತೀನಿ ನಾನು ಅಮಾನತ ಬಗ್ಗೆ ಕ್ವಶನ್ ಮಾಡಕ್ ಹೋಗಲ್ಲ. ಆ ಕ್ವಶನ್ಸ್ ಇತ್ತಲ್ಲ, ಕೇಳಬಾರ್ದಂಥ ಕ್ವಶನ್ ಆಗಿತ್ತಾ, ಕ್ರೂರ ಪ್ರಶ್ನೆಗಳಾಗಿದ್ವಾ, ಸದನವನ್ನು ಹಾದಿ ತಪ್ಪಿಸುವಂಥ ಕ್ವಶನ್ ಆಗಿ ಸಾಂದರ್ಭಿಕವಾಗಿ ಈಗ ಇಲ್ಲೇ ಬಂದಾಗ ಸಹಜವಾಗಿ ಇಲ್ಲೂ ಬಂದು ಯಾರೋ ಒಬ್ರು ಏನೋ ಒಂದು ದುರ್ಘಟನೆ ಮಾಡಿ ಹೋಗ್ಬಿಡ್ತಾರೆ, ಯಾರೋ ಲೈಟ್ ಹೊಡೆದು ಹಾಕ್ಬಿಡ್ತಾರೆ, ಯಾರೋ ಒಂದು ಗ್ಯಾಸ್ ಪಂಪ್ ಸಿಡಿಸ್ಬಿಡ್ತಾರೆ, ಯಾರೋ ಬೆಂಕಿ ಹಚ್ಚಿ ಹೋಗ್ಬಿಡ್ತಾರೆ ಅಂದಾಗ ಸಹಜವಾಗಿ ನಮ್ಮ ಇಷ್ಟು ಜನರ ಗಮನ ಯಾವ ಕಡೆ ಇರುತ್ತೆ ಹೇಳಿ? ಯಾವ ಕಡೆ? ಯಾರು ನಮ್ಮ ಸ್ಟುಡಿಯೋ ಒಳಗಡೆ ಬಂದ್ಬಿಟ್ನಲ್ಲಪ್ಪ, ಅವನೇನು ಬಂದು ಲೈಟ್ ಹೊಡೆದು ಹಾಕ್ಬಿಟ್ಟ, ಗಲಾಟೆ ಮಾಡ್ಬಿಟ್ಟ, ಕ್ಯಾಮ್ರಾ ಬೀಳಿಸ್ಬಿಟ್ಟ, ಏನು ಬೆಂಕಿ ಹಚ್ಚಿ ಹೋಗ್ಬಿಟ್ಟಲ್ಲಪ್ಪ ಅಂದಾಗ ಇದಕ್ಕೆ ನಾಗರಾಜ್ ಯಾದವ್ ಕೇಳ್ತಾರೆ, ಸುಂದರೇಶ್ ಅವರು ಇಬ್ಬರೂ ಕೂಡ ಕೇಳ್ತಾರೆ, ನಾನು ಕೇಳ್ತೀನಿ. ಚರ್ಚೆ ಅವಾಗ ಏನಾಗುತ್ತೆ ಹೇಳಿ? ಆಲ್ ಆಫ್ ಅ ಸಡನ್ ಯಾಕೆ ಹಿಂಗಾಯಿತು, ಸ್ಟುಡಿಯೋ ಒಳಗಡೆ ಇವ್ನು ಯಾರು ಬಿಟ್ಟರು, ಸೆಕ್ಯೂರಿಟಿ ಬ್ರೀಚ್ ಎಲ್ಲ ಆಯಿತು, ಯಾರು ಇವನ್ ಜವಾಬ್ದಾರಿ ಇದಕ್ಕೆ ಅಂತ ಆಫ್ಕೋರ್ಸ್ ನಮ್ಮನ್ನು ಕೇಳ್ತಾರೆ. ಸಪೋಸ್ ರೂಲಿಂಗ್ ಪಾರ್ಟಿ ಇದ್ದಾಗ ಪ್ರಧಾನಮಂತ್ರಿಗಳೇ ಮಾತಾಡಿ, ಗೃಹ ಸಚಿವರೇ, ದೇಶ ರಕ್ಷಣೆ ಮಾಡ್ತೀವಿ, ದೇಶ ಕಾಯ್ತೀವಿ, ನಾವು ಭಾರತದ ರಕ್ಷಕರು, ಗಡಿ ಎಲ್ಲ ಕಾದು ಬಿಡ್ತೀವಿ ನಾವು ಅಂತ ಹೇಳ್ತಿರಲ್ಲ, ಪಾರ್ಲಿಮೆಂಟ್ ಒಳಗಡೆ ಬಂದಂಥ ಒಂದು ಗ್ಯಾಸ್ ಬಾಂಬ್ನ ನೀವು ತಡೆಯೋಕ್ಕಾಗಲಿಲ್ಲ ಅಂದಮೇಲೆ ದೇಶ ಏನೇನು ಕಾಯ್ತೀರಾ ಅಂತ ಕೇಳಿರಬಹುದು ಅಂತ ಮೆರಿಟ್ ಆಫ್ ಕ್ವಶನ್ ಕೇಳ್ತಾ ಇದ್ದೀನಿ, ಅಮಾನತು ಕೇಳ್ತಾ ಇಲ್ಲ ನಾನು. ಆ ಕ್ವಶನ್ ತುಂಬ ರಾಂಗ್ ಕ್ವಶನ್ ಕೇಳಿಬಿಟ್ವಾ ಪ್ರತಿಪಕ್ಷಗಳು ಅಂತ, ಬರೀ ಕ್ವಶನ್ ಮಾತ್ರ ಇಲ್ಲ, ಇವತ್ತಿಗೂ ಆನ್ಸರ್ ಮಾಡಲಿಲ್ಲ. ಅದಕ್ಕೆ ಸದನ ಒಂದಿನ ಮುಂಚೆನೇ ಕ್ಲೋಸ್ ಮಾಡಿಬಿಟ್ರು. ಇಲ್ಲ, ಬಹಳ ಉತ್ತಮವಾದ ಪ್ರಶ್ನೆಯನ್ನು ನೀವು ಎತ್ತಿದ್ದೀರಾ. ಇವಾಗ ಅಫ್ಕೋರ್ಸ್ ಏನಾಗಿದೆ ಘಟನೆ, ಅದಾಗಬಾರ್ದಾಗಿತ್ತು, ಅದೊಂದು ಬಹಳ ನೀವು ಅಲ್ಲ ನೀವು ಯಾಕೆ ಡಿಸ್ಟರ್ಬ್ ಆಗ್ತಿದ್ದೀರಾ, ನಾನು ಉತ್ತರ ಕೊಡ್ತೀನಿ ರೀ, ಆಯ್ತಾ? ಅದು ಆಗಬಾರ್ದಾಗಿತ್ತು, ಅದು ಬಹಳ ಸೆನ್ಸಿಟಿವ್ ವಿಷಯ ಅಫ್ಕೋರ್ಸ್. ಆದರೆ ವಿರೋಧ ಪಕ್ಷಗಳು ಆ ಸಮಯದಲ್ಲಿ ಇದೊಂದು ಸೆಕ್ಯೂರಿಟಿ ಬ್ರೀಚ್ ಅಂತ ಹೇಳ್ತಾ ಇದ್ದೀರಾ, ಒಂದು ಅಂದರೆ ದೇಶದ ಒಂದು ರಕ್ಷಣೆಗೆ ಸಂಬಂಧಪಟ್ಟಂಥ ವಿಷಯ ಆದ್ದರಿಂದ ಇಂಥ ವಿಷಯದಲ್ಲಿ ರಾಜಕೀಯ ಮಾಡುವಂಥದ್ದು ಸಲ್ಲ. ಯಾವುದೇ ಆಗಲಿ, ನಾವು ನಮ್ಮ ಆಡಳಿತ ಪಕ್ಷ ಇರ್ಬೋದು ಅಥವಾ ವಿರೋಧ ಪಕ್ಷ ಇರ್ಬೋದು, ಎಲ್ಲರೂ ಸೇರಿ ಅಲ್ಲಿಗೆ ಬರ್ತೀನಿ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅಲ್ಲಿಗೆ ರಾಜಕಾರಣ ಮಾಡಬಾರ್ದಾಗಿತ್ತು. ಎರಡನೇದಾಗಿ ನಮ್ಮ ಆನರೇಬಲ್ ಇವರು ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಉತ್ತರ ಕೊಟ್ಟು ಆನಂತರ ಫುಲ್ ಅದ್ರ ಬಗ್ಗೆ ಚರ್ಚೆ ಆಗುವಂತ ಸಮಯದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟರು ಕೂಡ ಇವರು ಪ್ರಚಾರ ಕೇವಲ ಇಡೀ ಒಂದು ಮಾಧ್ಯಮದಲ್ಲಿ ಹಾಗೂ ಇಡೀ ದೇಶದಲ್ಲಿ ಪ್ರಚಾರಕ್ಕೆ ಬರಬೇಕು ಅನ್ನುವಂತ ಒಂದು ತೆವಲಿಂದಾಗಿ ಏನು ಡಿಸ್ರಪ್ಷನ್ ಮಾಡಿದ್ದಾರೆ. ಇವರಿಗೆ ಉತ್ತರ ಬೇಕಾಗಿರಲಿಲ್ಲ, ನಿಜ ಹೇಳ್ಬೇಕಂತ ಹೇಳಿದ್ರೆ ಅಲ್ಲಿ ಡಿಸ್ರಪ್ಷನ್ ಆಗಬೇಕು, ಒಂದಿಷ್ಟು ಹಂಗಾಮ ಆಗಬೇಕು, ಇದು ಎಲ್ಲಾ ಕಡೆ ಪ್ರಚಾರ ಆಗಬೇಕು ಅನ್ನುವಂತ ಒಂದು ತೆವಲಿನಿಂದಾಗಿ ಇವರೇನು ಅಲ್ಲಿ ಡಿಸ್ರಪ್ಷನ್ ಮಾಡಿದ್ರು. ಆದ್ರಿಂದಾಗಿ ಇಲ್ಲಿ ಸಿಗಬೇಕಾದಂತ ಏನು ಉತ್ತರ ಸಿಗಬೇಕಾಗಿತ್ತು ಅದು ಸಿಗುವಂತ ಅವಕಾಶ ಆಗಿಲ್ಲ. ಆ ನಂತರ ಬಿಲ್ಗಳ ವಿಷಯದಲ್ಲಿ ಹೇಳಿದ್ರ ನೀವು, ಸದನ ನಡೆಯೋದೇ ಬಿಲ್ಗಳನ್ನ ಪಾಸ್ ಮಾಡುವಂತ ಒಂದು ದೊಡ್ಡ ಎಜೆಂಡವನ್ನು ಇಟ್ಕೊಂಡು, ಆಯ್ತಾ? ಬಿಲ್ಗಳು ಅದು ಪಾಸ್ ಮಾಡಲಾಗಿದೆ. ಇವಾಗ ಕರ್ನಾಟಕದಲ್ಲೂ ಕೂಡ ಸರ್ ಹೇಳಿದ್ರು ಬಹಳ ಚೆನ್ನಾಗಿ,
ಇಲ್ಲಿ ನಮ್ಮ ಬೆಳಗಾವಿ. ವಿರೋಧ ಪಕ್ಷ ಬೆಳಗಾವಿಯಲ್ಲಿ ವಿರೋಧ ಪಕ್ಷಗಳು ಇದು ಬಾವಿಗಿಳಿದು ವಿವಿಧ ವಿಚಾರದ ಬಗ್ಗೆ ಧರಣಿ ಕೂರ್ತಾ ಇದ್ರು ಕೂಡ ಇವರು ಬೇಕಾದ ಬಿಲ್ಗಳನ್ನ ಎಲ್ಲ ಪಾಸ್ ಮಾಡ್ಕೊಂಡ್ರು, ಮಾಡಿಲ್ವಾ? ಆನಂತರ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ರಾಜಕೀಯ ನಾವು ಮಾಡೋದಾಗಿದ್ರೆ ಕರ್ನಾಟಕದಲ್ಲಿ ಇಲ್ಲಿ ಬೆಂಗಳೂರಲ್ಲೇ ಇದು ಅಧಿವೇಶನ ನಡೀತಾ ಇರುವಾಗ ಒಬ್ಬ ವ್ಯಕ್ತಿ ತಾನು MLA ಅಂತ ಹೇಳಿ ಒಳಗಡೆ ಹೋಗಿ ಕೂತ್ಕೊಂಡು 1 hour ಕೂತ್ಕೊಂಡು ಬಂದಿದ್ದಾರೆ. ಆದ್ರೆ ನಾವು ಅದೊಂದು ಸೆಕ್ಯೂರಿಟಿ ಬ್ರೀಚ್ ಆಗಿದೆ, ಅಫ್ಕೋರ್ಸ್ ಇದಾಗಿದೆ ಅಂತ ಹೇಳಿ ನಾವು ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಇವರ ಜೊತೆ ನಿಂತು ಅದನ್ನ ತನಿಖೆ ಆಗ್ಲಿ ಅಂತ ನಿಂತಿದ್ವಿ. ನಾವೆಲ್ಲೂ ಕೂಡ ಹಂಗಾಮ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರೆ ಇವರು ಏನ್ ಮಾಡಿದ್ರಿ ಇಲ್ಲಿ? ಒಂದೇ ಒಂದು ಪ್ರಶ್ನೆ, ಬಹಳ ಡಿಸ್ಟ್ರಪ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಎರಡು ಇನ್ಸಿಡೆಂಟ್ಗಳಿದೆ, ಒಂದು ಒಳಗಡೆ ನಡೆದಿರೋ ವಿಚಾರ, ಇನ್ನೊಂದು ಹೊರಗಡೆ ನಡೆದಿರೋ ವಿಚಾರ. ದೇರ್ ಆರ್ 2 things. ಈಗ ಅರೆಸ್ಟ್ ನೋಡಿದ್ರಲ್ಲ, ಹೊರಗಡೆ ಏನು ಸ್ಲೋಗನ್ಗಳು ಕೂಗ್ತಾ ಇದ್ರು ಅದು ಜನಗಳ ದೃಷ್ಟಿಕೋನದಿಂದ ಅದನ್ನು ಚರ್ಚೆ ಆಗಬೇಕು. ಒಳಗೆ ಏನು ನಡೀತು ಯೋಚನೆ ಮಾಡಬೇಕು. ಒಳಗೆ ಬಂದಿರತಕ್ಕಂಥ ಸೆಕ್ಯೂರಿಟಿ ಬ್ರೀಚ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶ ಎಲ್ಲ ಒಂದಾಗಿ ಅದನ್ನು ಖಂಡಿಸಬೇಕು. ಐ ಆಮ್ ವಿತ್ ದೆಮ್. ಖಂಡಿಸಬೇಕು. ಜೊತೆಲಿ ಯಾವುದು ದೇಶದ ಅದು ಯಾವ ಅವ್ನು ಬಂದ್ ಮಾಡಿದವನೋ, ಯಾವ ಪಾರ್ಟಿಯವನೋ, ಯಾವ ಐಡಿಯಾಲಜಿ ಅವನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಪಾರ್ಲಿಮೆಂಟ್ ಒಳಗಡೆ ಬಂದ ಥರ ಮಾಡಿರೋದನ್ನ ನಾನು ಖಂಡಿಸ್ತೀನಿ. ಒಬ್ಬ ಕಾಂಗ್ರೆಸ್ನ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. 1 point. ನಾನು ಪ್ರಶ್ನೆ ಕೇಳಿದಾಗ ನಾನು ಆರ್ಮಿ ಬಗ್ಗೆ ಕೇಳಿದ್ನಾ, ನಾನು ಬಾರ್ಡರ್ ಬಗ್ಗೆ, ಡಿಫೆನ್ಸ್ ಫೋರ್ಸ್ ಬಗ್ಗೆ ಕೇಳಿದ್ನಾ, ಏರ್ಫೋರ್ಸ್ ಬಗ್ಗೆ ಕೇಳಿದ್ನಾ, ನೇವಿ ಬಗ್ಗೆ ಕೇಳಿದ್ನಾ? ನಾನು ಕೇಳ್ತದೆ ಪಾರ್ಲಿಮೆಂಟಿಂದ ಲಾ ಆ್ಯಂಡ್ ಆರ್ಡರ್ ವಿಚಾರನ, ಪಾರ್ಲಿಮೆಂಟಲ್ಲಿ ಬ್ರೀಚ್ ಆಫ್ ಸೆಕ್ಯೂರಿಟಿ ಆಗಿರೋದನ್ನ, ಅದನ್ನ ಅದರ ಹೆಲ್ಮ್ ಆಫ್ ಅಫೇರ್ಸ್ ಇರೋದು ಯಾರು? ಈಗ ನಾನು BMTC ಅಧ್ಯಕ್ಷ ಅಂದರೆ ನೀನು BMTC ಬಸ್ ಬಗ್ಗೆ ಕೇಳಬೇಕಪ್ಪ. ನೀನು ಒಬ್ಬ ಪಾರ್ಲಿಮೆಂಟರಿ ಅಫೇರ್ಸ್ ಬಗ್ಗೆ ಕೇಳಿದ್ರೆ ಅರ್ಥನಾ? ಹಂಗೆ ಇವರು ಡಿಫೆನ್ಸ್ ಮಿನಿಸ್ಟರ್ ಉತ್ತರ, ಹೂ ಇಸ್ ಡಿಫೆನ್ಸ್ ಮಿನಿಸ್ಟರ್ ಆನ್ಸರ್ ಇಂಟರ್ನಲ್ ಸೆಕ್ಯೂರಿಟಿ ಆಫ್ ದ ಕಂಟ್ರಿ. ಇಂಟರ್ನಲ್ ಸೆಕ್ಯೂರಿಟಿ ಇನ್ಚಾರ್ಜ್ ಇಸ್ ಹೂ? ಅಮಿತ್ ಶಾ ಸಾಹೇಬ್ರು. ಈಸ್ ನಾಟ್ ಓನ್ಲಿ BJP ಲೀಡರ್, ದೇಶದ ಗೃಹ ಸಚಿವರು. ಪಾರ್ಲಿಮೆಂಟಲ್ಲಿ ಈ ರೀತಿಯ ದಾಳಿಯಾದ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಮೆಂಬರ್ಗೆ ಪಾರ್ಲಿಮೆಂಟ್ಗೆ ಸುರಕ್ಷತೆನ ಕೊಡೋಕ್ಕಾಗಲಿಲ್ಲ ಅಂದ್ರೆ ನೈತಿಕ ಹೊಣೆ ಹೊತ್ಕೊಂಡು ಅವ್ರು ಬಂದು ಆನ್ಸರ್ ಮಾಡಬೇಕಾಗಿ ರಾಜಕೀಯ ಮಾಡಿದ್ರೆ ಇದರಲ್ಲಿ. 1 ನಿಮಿಷ, ಪ್ರಶ್ನೆ ಕೇಳೋದು ರಾಜಕೀಯನಾ? ಆಮೇಲೆ ಹೇಳ್ತಾರೆ ಪಾರ್ಲಿಮೆಂಟ್ ನಡೆಯೋದೇ, ಅಸೆಂಬ್ಲಿ ನಡೆಯೋದೇ ಬಿಲ್ಗಳು ಪಾಸ್ ಮಾಡೋದು, ಅಸೆಂಬ್ಲಿಗಳು ನಡೆಯೋದು, ಪಾರ್ಲಿಮೆಂಟ್ ನಡೆಯೋದು ಬಿಲ್ಗಳ ಮೇಲೆ ಚರ್ಚೆ ಆಗ್ಲಿಕ್ಕೆ ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನ ಮಾಡಿಫೈ ಮಾಡ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆ. ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳೋದಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಾವಿಗೆ ಬಂದಾಗ ಮಾಡಿದ್ರು, ಬಾವಿಗೆ ಬಂದಿದ್ರು, ಬಾವಿಯಿಂದ ಹೊರಗೆ ಹಾಕಿ ಪಾರ್ಲಿಮೆಂಟ್ ಇಂದ ಅಸೆಂಬ್ಲಿಯಿಂದ ಹೊರಗಡೆ ಹಾಕಿರ್ಲಿಲ್ಲ. ನಾವು ಯು ಆರ್ ಹಿಯರಿಂಗ್ ವಾಟ್ ವಿ ಆರ್ ಟಾಕಿಂಗ್. ನಿಮ್ಗೆ ತಾಕತ್ತಿದ್ರೆ ಚೇರ್ಗೆ ಕುತ್ಕೋಬೇಕಾಗಿ ಡಿಬೇಟ್ ಮಾಡಬೇಕಾಗಿತ್ತು. ನೀವು ಚೀಟಿ ಮಾಡಿಲ್ಲ. ನಾವು ಅಮಾನತ್ ಮಾಡೋದಿಲ್ಲ, ಡೆಮಾಕ್ರಸಿನ ಉಳಿಸ್ತಕ್ಕ ಕೆಲಸ ಮಾಡ್ತೀವಿ. ನೀವು ಬಾವಿಯಲ್ಲಿ ತಂದೆ ಬಾವಿಯಲ್ಲಿ ಹಾಕಿದ್ರಿ, ಅಲ್ಲಿ ಸಭಾಪತಿಗಳು ಹೇಳ್ತಾ ಇರ್ತಾರೆ, ಸ್ಪೀಕರ್ ಹೇಳ್ತಾ ಇರ್ತಾರೆ ನಿಮ್ ಜಾಗಕ್ಕೆ ಹೋಗಿ ಅಂತ. ಯಾರು ನೀವೇ ತಾನೇ ಕುತ್ಕೊಂಡು ಗಲಾಟೆ ಮಾಡ್ಕೊಂಡು ಕುತ್ಕೊಂಡಿದ್ದು? ನಿಮ್ ಮುಂದೆ ಬಿಲ್ ಪಾಸ್ ಮಾಡ್ಕೊಂಡಿರೋದು. 1 ನಿಮಿಷ, 140 ಪಾಸ್ ಆಯ್ತು, ಚರ್ಚೆಗೆ ಅವಕಾಶ ಕೊಟ್ಟಿದ್ವಿ, ಗಲಾಟೆ ಮಾಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಆಚೆನೆ ಹಾಕ್ಬಿಟ್ಟು ಬಿಲ್ ಪಾಸ್ ಹೊರಗಡೆ ಆಗಿ ಪಾಸ್ ಮಾಡ್ಕೊಳ್ತೀರಾ ನೀವು? ಏನ್ ನಿಮ್ದು ಪರ್ಸನಲ್ ಅಜೆಂಡಾ ಅದರಲ್ಲಿ? ಎರಡನೇ ನಾವು ಕೇಳಿದ್ ಏನ್ ಮಹಾನ್ ಕ್ವಶನ್ ಕೇಳಿದ್ವಿ ನಾವು. ಇಟ್ ಇಸ್ ನಾಟ್ ಎ ಸೀರಿಯಸ್ ಕ್ವಶನ್ ಅಟ್ ಆಲ್. ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಾಗರಾಜ್ ಸರ್, ಮುಗಿಸ್ತೀನಿ ಸರ್, ನೀವೇ ಕೇಳ್ಬಿಡ್ತೀನಿ ಬೇರೆಯವ್ರಿಗೆಲ್ಲ. ಸರ್, ಈಗ ಈ ಸ್ಪೀಕರ್ ಅನ್ನೋರ್ನ, ಆ ಸ್ಥಾನದಲ್ಲಿ ಕೂತ್ಕೊಳ್ಳೋರ್ನ ಒಂದು ಪಕ್ಷದ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತೀರಾ ತಾವು? ನಮಗೆ ಗೊತ್ತಿರೋ ಪ್ರಕಾರ ಹೆಡ್ ಆಫ್ ದಿ ಫ್ಲೋರ್ ಅಲ್ವಾ? ನೋಡಿ, ಎಲ್ಲಾ ಪಕ್ಷಗಳು ಒಪ್ಪಿಗೆ ಇರುತ್ತೆ. ಇಲ್ಲ ಅವಿಶ್ವಾಸ ಗೊತ್ತೊಳ್ಳೆ ಮಂಡಿಸ್ಬೋದು ತಾವು. ನಮಗೆ ಈ ಸ್ಪೀಕರ್ ಮೇಲೆ ವಿಶ್ವಾಸ ಇಲ್ಲ ಸ್ವಾಮಿ ಅಂತ ಮಂಡಿಸ್ಬೋದು ತಾವು. 1 ನಿಮಿಷ ಸರ್, ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಇವರಿಗೆ, ಸಿಂಗಲ್ ಪಾರ್ಟಿ ಮೆಜಾರಿಟಿ ಬಂದ್ಬಿಟ್ಟಿದೆ ಅಂದ್ರೆ ಏನ್ ನಾನು ಮಾಡಿದ್ದೆ ನಡಿ, ಆನೆ ನಡೆದಿದ್ದ ದಾರಿ ಅಂತ ಆಗ್ಬಿಟ್ಟೆ ಡಿಮಾಕ್ರಸಿನ ಟೇಕನ್ ಫಾರ್ ಗ್ರಾಂಟೆಡ್. ಅದೇ ಬಂದಿರೋದು ಪ್ರಾಬ್ಲಮ್ ಇಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನೇನಂತ ಇದ್ದೀನಿ ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 146 ಜನ ನೀವು ಹೊರಗಡೆ ಹಾಕಿದ್ರಲ್ಲ, ನಿಮ್ ಬಿಲ್ಗಳ ಪಾಸ್ ಮಾಡದೇ ಇದ್ರೆ ನಿಮ್ ನೈತಿಕತೆನ ಒಪ್ಕೊಳ್ತಾ ಇದ್ದೆ ನಾನು. ಯಾವ ಕಾರಣಕ್ಕೆ 1 ದಿವಸ ಮೊದಲೇ ನೀವು ಅದನ್ನೆಲ್ಲ ಪಾರ್ಲಿಮೆಂಟ್ ನ ಕ್ಲೋಸ್ ಮಾಡ್ಬಿಟ್ರಿ, ಇಂಡೆಫಿನಿಟ್ ಟೈಮ್ಗೆ ನೀವು ಪೋಸ್ಟ್ಪೋನ್ ಮಾಡ್ಬಿಟ್ರಿ? ಯಾವ ಕಾರಣಕ್ಕೆ? ವಾಟ್ ಇಸ್ ದ ಹರಿ? ನೀವು ಹೇಳ್ಬೇಕಾಯ್ತು, ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ರೆ ಪಾರ್ಲಿಮೆಂಟ್ ನಾವು ಸ್ಥಗಿತಗೊಳಿಸಿದ್ವಿ, ನೆಕ್ಸ್ಟ್ ವೀಕಲ್ಲಿ ಮತ್ತೆ ಕರಿತೀವಿ ಅಂತ ಮಾಡಬೇಕಾಯ್ತಪ್ಪ. ಆಯ್ತಪ್ಪ, ಇದನ್ನೆಲ್ಲ ಆನ್ಸರ್ ಮಾಡ್ತೀವಿ. ಯಾರ್ಯಾರು ದಾಳಿಕೋರರು ಇದ್ದಾರೆ ಅವರೆಲ್ಲ ಪನಿಷ್ ಮಾಡಿ ಒಳಗಡೆ ಹಾಕಿ ಜೈಲ್ಗೆ ಹಾಕಿ ತದನಂತರ ಚರ್ಚೆಗೆ ಬರ್ತೀವಿ ಅಂತ ಹೇಳ್ಬೋದಾಯ್ತಲ್ಲ. ನೀನ್ ಬಿಲ್ಗಳು ಪಾಸ್ ಮಾಡೋ ಆತ್ರತೆ ಏನಿತ್ತು ನಿಮ್ಗೆ? ದೇಶದಲ್ಲಿ ಗ್ಯಾಸ್ ಬಾಂಬ್ನ ತಗೊಬಂದು ಒಳಗಡೆ ಬಂದು ಅಟ್ಯಾಕ್ ಆಗ್ತದೆ, ಹೊರಗಡೆ ಅಲ್ಲಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರಿರ್ತಕ್ಕಂತಹ ನೋವನ್ನ ಹೊರಗಡೆ ತೋಡ್ಕೊಳ್ತಕ್ಕಂಥ ವಿಚಾರ ನಡೀತಾ ಇರ್ತದೆ. ಯಾವ್ದ್ರ ಬಗ್ಗೆನೂ ಚರ್ಚೆ ಆಗೋದಿಲ್ಲ. ನೀನ್ ಬರೀ ಬಿಲ್ಗಳು ಪಾಸ್ ಯಾರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಯಾವ ಬಿಲ್? 3 ಕ್ರಿಮಿನಲ್ ಲಾಸ್ ಬಗ್ಗೆ ಮಾತಾಡ್ತಾರೆ, ಟೆಲಿಕಾಂ ಬಗ್ಗೆ ಮಾತಾಡ್ತಾರೆ. ಎಲ್ಲವೂ ನಿಮ್ಗೆ ನಿಮ್ಮ ಪರ್ಸನಲ್ ಅಜೆಂಡಾ ಇಟ್ಕೊಂಡು ಮಾಡ್ತಿದ್ದೀರಿ. ಸರ್, ನಾನು ಈ ಚರ್ಚೆನಲ್ಲಿ ನನಗೆ ಬೇರೆ ಬೇರೆ ತರದ ಯೋಚನೆಗಳು ಬರ್ತಾ ಇದೆ. ಇನ್ನೂ ಬರ್ತವೆ. ಬಹುಶಃ ಇದು ಈ ಥರದ ತೀವ್ರವಾದಂಥ ಚರ್ಚೆಗೆ ಯಾಕೆ ಗ್ರಾಸ ಆಗಿದೆ ಅಂದರೆ, ಇನ್ನು 3-4 ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ.
ಆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಇಲ್ಲಿ ಪೆಂಡಿಂಗ್ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಬೇಕು ಇವರೆಲ್ಲ ಈಗ ಮಾಡ್ಕೊಳ್ಳೇಬೇಕಾಗ್ತದೆ. ಆ ಉದ್ದೇಶಕ್ಕೆ ಇವರು ಅಮಾನತ್ ಮಾಡಿ, ಯಾಕಂದ್ರೆ ದೇಶನ ಬಲಿ ಕೊಡ್ಬೇಕು. ನಾನು ಹೇಳ್ತಿರೋದು ಬಲಿ ಕೊಡಬೇಕು ಅಂತ ಅದೇ ಹೇಳ್ತೀನಿ. ಮಾಡಿದಿವ್ರು. ದಯಮಾಡಿ ಸ್ವಲ್ಪ ಕೇಳಿ ಸರ್, ನಾನು ಹೇಳ್ತಿರೋದು ಇದು. ಇಲ್ಲ ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು ಬಿಲ್ ನಿಮಿಷ, ಪಾಸ್ ಒಂದು ಆಯ್ತು. ನಿಮಿಷ. ಯಾವ್ದು ಎಲೆಕ್ಷನ್ ನಾವೆಲ್ಲ ಇದ್ರಿ, ಹೊರಗಡೆ ಹಾಕಿರ್ಲಿಲ್ಲ, ನಿಮ್ಗೆ ಸಸ್ಪೆಂಡ್ ಮಾಡಿದ್ವಿ ನಾವು ಹೊರಗೆ ಹಾಕಿದ್ವಿ. ನೀವು ನಾವು ಪ್ರೊಟೆಸ್ಟ್ ಮಾಡಿ ಹೊರಗೆ ಹಾಕಿದ್ರಿ. ನಾವೆಲ್ಲ ಇದ್ದೀರಾ ಹೋಗ್ಸಿದ್ರೆ ಸರ್, ಈಗ ಬಿಲ್ಗಳು ಪಾಸ್ ಮಾಡೋದು ಪ್ರತಿ ಸದನದಲ್ಲಿ, ಅದು ವಿಧಾನಸಭೆ ಆಗಿರ್ಬೋದು, ಲೋಕಸಭೆಯಲ್ಲಿ ನಡೀತದೆ. ಬಟ್ ಈ ಸಂದರ್ಭ ಇದೆಯಲ್ಲ ಇವತ್ತು, ಅಮಾನತ್ ಮಾಡಿ ಹೊರಗಡೆ ಹಾಕಿ ಬಿಲ್ ಪಾಸ್ ಮಾಡ್ಕೊಂಡಿರೋದಕ್ಕೂ ಚುನಾವಣೆಗೂ ನಾನು ಸಂಬಂಧ ಕಲ್ಪಿಸ್ತಾ ಇದ್ದೇನೆ. ಅನಿವಾರ್ಯ ಅವ್ರಿಗೆ ಇವ್ರನ್ನ ಒಳಗಡೆ ಇಟ್ಕೊಂಡಿದ್ದಿದ್ರೆ ಈ ಅವಧಿನಲ್ಲಿ ಅದು ಬಿಲ್ ಪಾಸ್ ಆಗದೆ ಹೋಗಿದ್ದಿದ್ರೆ ಮತ್ತೊಂದು ಸೆಷನ್ ಕರೆಯೋಕೆ ಅವ್ರ ಟೈಮ್ ಇರಲಿಲ್ಲ. ಬಿಜೆಪಿ ಅವರಿಗೆ ಅನಿವಾರ್ಯವಾಗಿ ಅವರು ಏನು ಮಂಡಿಸಿರ್ತಕ್ಕಂಥ ಬಿಲ್ಗಳಿದೆಯಲ್ಲ ಅದು ಪಾಸ್ ಆಗಲೇಬೇಕಾಗಿತ್ತು. ಒಂದು. ಎರಡನೇದು, ನಾಗರಾಜ್ ಯಾದವ್ ಮಾತಾಡುವಾಗ ಕೆಲವು ಪ್ರಶ್ನೆಗಳು ನಾನು ಬೇರೆ ತರ ಅನಿಸ್ತಾ ಇತ್ತು. ಹೊರಗಡೆ ಬಾಂಬ್ನ ಒಳಗಡೆ ಹಾಕಿದವ್ರು ಬೇರೆ, ಹೊರಗಡೆ ಇತ್ತಿರೋ ಪ್ರಶ್ನೆಗಳು ಬೇರೆ ಇದೆ ಅಂತ. ನನಗೆ ಕಾಡೋದೇನು ಅಂತಂದ್ರೆ, ಆ ಹುಡುಗರಿದ್ರಲ್ಲ ಅವ್ರು ನನ್ನ ಅಮಾಯಕರು ಇನ್ನೊಂದು ನಾನು ಕರೆಯೋಕೆ ಹೋಗೋದು, ಅವ್ರನ್ನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದಲ್ಲ. ಅವ್ರು ಎತ್ತಿದ ಪ್ರಶ್ನೆಗಳು ವ್ಯಾಲಿಡ್ ಪ್ರಶ್ನೆಗಳು, ಅದು ಮರ್ತೇ ಹೋಗಿದೆ. ಈ ದೇಶದ ನಿರುದ್ಯೋಗ ಚರ್ಚೆ ಆಗಬೇಕು. ಈ ದೇಶದ ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಬಡತನದ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಹಸಿವಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತೆ ಬೇರೆ ಯಾರು ಅಲ್ಲ, ನಮ್ಮ ರಾಜ್ಯದಿಂದನೇ ಹೋಗಿರ್ತಕ್ಕಂಥ ಗೆಳೆಯರು. ಆತ ಗೆಳೆಯ, ಆತ ಗೆಳೆಯ ಅಂತಾನೆ ಕರಿತೀನಿ, ಯಾರೋ ಪಾಪ. ಆತ ಏನು ಬಹಳ ಭಯೋತ್ಪಾದಕ ಚಟುವಟಿಕೆ ಮಾಡಿ ನಾಶ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬೇರೆ ತರ ಮಾಡ್ತಿದ್ದ. ಆತ ಈ ದೇಶದ ಗಮನ ಸೆಳೆಯಕ್ಕೆ ನಿರುದ್ಯೋಗ, ಹಸಿವು ಇದನ್ನು ಗಮನ ಸೆಳೆಯುವ ಪ್ರಯತ್ನ ಏನೋ ಮಾಡಿದ್ದಾನೆ. ಬಟ್ ಅದು ಆತನ ಪ್ರಯತ್ನದ ಭಾಗವಾಗಿ ತಪ್ಪು, ಕ್ವಶನ್ ಜೆನ್ಯೂನ್ ಅಂತ ತಾವು ಹೇಳ್ತಿರೋದು. ಹೌದು, ಯಾಕಂದ್ರೆ ಅವ್ರು ಎತ್ತಿರೋ ಪ್ರಶ್ನೆಗಳಿಗೂ ನಾವು ಇಡೀ ದೇಶ ಚರ್ಚೆ ಮಾಡ್ತಿಲ್ಲ. ಈಗ ಚರ್ಚೆ ಮಾಡ್ತಿರೋದೇನು, ಸೆಕ್ಯೂರಿಟಿ ಬ್ರೀಚ್ ಆಯ್ತಲ್ಲ ಇವಾಗ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಅದು ಕೂಡ ಒಂದು ಪಾರ್ಟಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಆಮೇಲೆ ಇದಕ್ಕೆ ಪರಿಹಾರ ಇತ್ತಲ್ಲ, ಇವ್ರು ಎತ್ತಿರೋ ಪ್ರಶ್ನೆಗೆ ಪಾರ್ಲಿಮೆಂಟ್ ಅಲ್ಲಿ ಅಮಾನತ್ ಮಾಡದೆ ಒಂದು ಪರಿಹಾರ ಆಗಿರ್ಲಿಲ್ಲ. ಅಮಾನತ್ ಮಾಡೋದು ಪರಿಹಾರ ಆಗಿರ್ಲಿಲ್ಲ. ಬಹಳ ಸುಲಭ ಏನಂದ್ರೆ, ಅಮಿತ್ ಶಾ ಬಂದ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಅದನ್ನ ರತನವ್ರಿಗೂ ಕೇಳಿದೆ. ನಾನು ಈ ಅಮಾನತು ಬಗ್ಗೆನೂ ನಾನು ಇಲ್ಲಿ ಕೇಳ್ತಾ ಇಲ್ಲ, ಅಥವಾ ಅವರು ಯಾಕೆ ಮಾತಾಡಿದ್ರು ಅಂತಲೂ ನಾನು ಕೇಳ್ತಾ ಇಲ್ಲ. ಇದಕ್ಕೊಂದು ಉತ್ತರ ಕೊಡಿ ಅಂತ ಕೇಳುವುದು, ಅದರಲ್ಲಿ ಕಳ್ಕೊಳ್ಳೋಕೇನಿತ್ತು ಅಂತ. ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಕಳ್ಕೊಳ್ಳೋಕೇನಿತ್ತು? ಈಗ ನರೇಂದ್ರ ಮೋದಿ ಅವರೇ ಈಗ ಅನೇಕ ಬಾರಿ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ, ಮನ್ ಕಿ ಬಾತಲ್ಲಿ ಮಾತಾಡ್ತಾರೆ. ಸದನ ಅಂತ ಬಂದಾಗ ನೀವು ಆಚೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಸದನ ಯಾವಾಗಲೂ ಆನ್ ರೆಕಾರ್ಡ್ಸ್. ನೀವು ಕೆಮ್ಮಿದ್ರು, ಕೆಕ್ಕರಿಸಿ ನೋಡಿದರು, ದುರುಗುಟ್ಟಿ ನೋಡುತ್ತಿದ್ದರು ಎಂದರು, ಎಲ್ಲವೂ ಕೂಡ ಸದನದ ನಡಾವಳಿಗಳಲ್ಲಿ ಶಾಸಕರ ದಾಖಲಾಗುತ್ತೆ. ಅವರು ಅವತ್ತು ದಿಟ್ಟಿಸಿ ನೋಡುತ್ತಿದ್ದರು, ಅವತ್ತು ಟೇಬಲನ್ನು ಗುದ್ದಿದರು, ಬಲವಾಗಿ ಕೈಯನ್ನು ಗುದ್ದಿದರು, ಈ ವರ್ಡು ಕೂಡ ದಾಖಲಾಗುತ್ತಲ್ಲ. ಹಾಗಿದ್ದಾಗ ಇಡೀ ದೇಶ ಸದನ ನೋಡ್ತಾ ಇರಬೇಕಾದ್ರೆ ನರೇಂದ್ರ ಮೋದಿ ಅವರೇ ಎದ್ದು ನಿಂತು ಏನು ನಡೆದಿದೆ, ನಾನು ಯಾರನ್ನೂ ಬಿಡಲ್ಲ, ನಾನು ಯಾರಿಗೂ ಬಿಡಲ್ಲ, ಇಲ್ಲಿ ಆಯಿತು ಅಮಿತ್ ಶಾ ಅವರು ನಾನು ಯಾರಿಗೂ ಬಿಡಲ್ಲ ಅಥವಾ ನಾನು ಅಡ್ರೆಸ್ ಮಾಡ್ತೀನಿ ಹೇಳಿದ್ದಿದ್ರೆ ಏನು ಕಳ್ಕೊಳಕ್ಕಿರಲಿಲ್ವಲ್ಲ ಅಲ್ಲಿ. ಏನು ಕಳ್ಕೊಳಕ್ಕೆ ಇಲ್ಲಿ ಏನಾಯಿತು ಅಂದರೆ, ಈ ಗ್ಯಾಸ್ ಬಾಂಬ್ಗಿಂತ ಹೆಚ್ಚಾಗಿ ಅಲ್ಲಿ ರೈಸ್ ಆಗಬೇಕಾಗಿದ್ದ ಇಶ್ಯೂಗಿಂತ ಹೆಚ್ಚಾಗಿ ಸದನದಲ್ಲಿದ್ದಂಥ ಸದಸ್ಯರ ಅಮಾನತೆ ಜೋರು ಚರ್ಚೆ ಆಗ್ತಿದೆ ಹೊರತು ಅಲ್ಲಿ ಏನು ಆ್ಯಕ್ಚುಲ್ ಚರ್ಚೆ ಆಗಬೇಕಂತ ಅದಾಗಲಿಲ್ವಲ್ಲ ಅಂತ. ಈಗ ಮಾನ್ಯ ಪ್ರಧಾನಮಂತ್ರಿಯವರು ಇಷ್ಟು ವರ್ಷದಲ್ಲಿ ಒಂದೇ ಒಂದು ಸರಿ ಅವರು ಮೀಡಿಯಾ ಮುಂದೆ ಬಂದಿದ್ದಿಲ್ಲ. ಅದು ನಾನು ಸರಿ ಅಂತ ಖಂಡಿತ ಒಪ್ಪಲ್ಲ. ನಾನು ಕಾಂಗ್ರೆಸ್ ಪರವಾಗೂ ಮಾತಾಡ್ತಾ ಇಲ್ಲ, ಬಿಜೆಪಿ ಪರವಾಗೂ ಮಾತಾಡ್ತಾ ಇಲ್ಲ. ನಮಗೆ ಬೇಕಾದೇನಂತಂದ್ರೆ ವಾಸ್ತವಾಂಶದ ವಿಷಯಗಳವರು ಹೇಳ್ಬೇಕು, ಇಡೀ ದೇಶದ ಜನತೆಗೆ ಹೇಳಬೇಕು. ಬರೀ ಸಂಸದರಿಗೆ ಇವ್ರನ್ನ ಕಾಂಗ್ರೆಸ್ನವ್ರಿಗೋಸ್ಕರ ಹೇಳ್ಬೇಕಾದಿಲ್ಲ, ಅವರು ಇಡೀ ದೇಶದ ಜನತೆಗೆ ಹೇಳ್ಬೇಕು ಅವರ ವಿಷಯಗಳನ್ನ. ಆದ್ರೆ ಅವ್ರು ಆ ಕೆಲಸ ಮಾಡ್ತಾ ಇಲ್ಲ. ಇವ್ರು ಕೇಳೋ ತಾಳ್ಮೆ ಇಲ್ಲ. ಮತ್ತೆ ಅವ್ರು ಹೇಳಿದ್ರಲ್ಲ ಬಿಲ್ ಪಾಸ್ ಮಾಡ್ಕೊಂಡ್ರು ಅಂತ, ಇವ್ರು ಅಮಾನತ್ ಮಾಡಿ ಈಚೆ ಕಳಿಸ್ತಿಲ್ಲ ಅಂದ್ರೂ ಕೂಡ, ಹೊರಗೆ ಹಾಕಿಲ್ಲ ಅಂದ್ರೂ ಅವ್ರು ಬಿಲ್ ಪಾಸ್ ಮಾಡಿ ಇವ್ರು ಧರಣಿ ಕೂತಿದ್ರು, ಅವ್ರು ಬಿಲ್ ಪಾಸ್ ಮಾಡ್ತಾ ಇದ್ರು. ಚರ್ಚೆ ಎಲ್ಲಿ ಯಾವ ಚರ್ಚೆ ಆಗಿದೆ? ಬೆಳಗಾವಿಯಲ್ಲಿ ಯಾವ ಚರ್ಚೆ ಆಯ್ತು? ಅವ್ರು ಧರಣಿ ಮಾಡ್ತಾರೆ, ಇವ್ರ ಪಾಡಿಗೆ ಬಿಲ್ ಪಾಸ್ ಮಾಡಿದ್ರು, ಅಲ್ಲೂ ಅದೇ ಕೆಲಸ ಮಾಡ್ತಿದ್ರು, ಸಂಸತ್ನಲ್ಲೂ ಅದೇ ಮಾಡ್ತಿದ್ರು. ಅದೇನು ದೊಡ್ಡ ವಿಚಾರ ಏನಲ್ಲ ಅದು. ಆದ್ರೆ ಜನಗಳ ಸಮಸ್ಯೆ ಬಗೆಹರಿಸತಕ್ಕಂತಹ ಈ ಪ್ರಜಾಪ್ರತಿನಿಧಿಗಳು ಇವ್ರು ಏನ್ ಮಾಡ್ತಾ ಇದ್ದಾರೆ, ಯಾವ ಸಂದೇಶ ಕೊಡ್ತಾರೆ ಜನತೆಗೋಸ್ಕರ ಇವರು? ಈಗ ನೋಡಿ, ಅವನು ಸ್ಮೋಕ್ ಬಂಕ್ ತಂದಿದ್ದಾನೆ ಯಾರೋ ವ್ಯಕ್ತಿ, ಅದು ಒಂದು ಸಂಘಟನೆ ಏನೋ ಇದ್ದಂಗಿದೆ ಅವ್ರದ್ದೆಲ್ಲ. ಆ ಸಂಸದ ಏನಾದ್ರೂ ಇವಾಗ ಸಂಸದನ ಸ್ಟ್ಯಾಂಡ್ ಏನು, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಅಥವಾ ಬೇರೆ ಯಾವುದೇ ಪಕ್ಷ ಇರಲಿ, ದೇಶ ಜನತೆ ಏನ್ ಸಂದೇಶ ಕೊಡ್ತಿದ್ದಾರೆ, ಏನ್ ಭದ್ರತೆ ಇದೆ ದೇಶಕ್ಕೋಸ್ಕರ ಅನ್ನೋದನ್ನ ಇವರು ತೋರಿಸ್ಬೇಕು, ಕೇಳ್ಬೇಕು ಅವ್ರನ್ನ, ಅವರು ಹೇಳ್ಬೇಕು. ಹೇಳಿದ್ರೆ ಈ ಸಮಸ್ಯೆನೇ ಇರ್ಲಿಲ್ವಲ್ಲ. ರತನ್ ನಾನು ರತನಿಂದ ಶುರು ಮಾಡ್ತೀನಿ.